So welcome everyone. Welcome to the part 3 of the static GK of festivals of India. So ನಾವಿನ್ನ ಎರಡು ವಿಡಿಯೋದಲ್ಲಿ ನಾವು ಒಂದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸು ಮತ್ತು ಅಲ್ಲಿ ಸುತ್ತಮುತ್ತ ಸ್ಟೇಟ್ಸ್ನ ನೋಡಿದ್ವಿ. ಇಂಪಾರ್ಟೆಂಟ್ ಫಸ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸು, ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಸದರ್ನ್ ಸ್ಟೇಟ್ಸ್ ಅಂದರೆ ಸೌತ್ ಇಂಡಿಯಾ ಸ್ಟೇಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಪಾರ್ಟ್ 3 ವಿಡಿಯೋದಲ್ಲಿ ನಾವು ಸೌತ್ ಇಂಡಿಯನ್ ಸ್ಟೇಟ್ಸ್ ನಾವು ಕವರ್ ಮಾಡೋಣ. ಓಕೆನಾ? ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ಲೇಲಿಸ್ಟ್ನ ಮಾಡಿದ್ದೀನಿ SSC ಎಕ್ಸಾಮ್ GK GS ಅಂತ. ನೀವು ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗ್ಬಿಟ್ರೆ ಕಂಪ್ಲೀಟಾಗಿ ಏನೇನು ಪಾರ್ಟ್ 1 ಇಂದ ವೀಡಿಯೋ ನಿಮ್ಗೆ ಎಲ್ಲರಿಗೂ ಸಿಗುತ್ತೆ. ಇನ್ನು ಯಾರು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ನೀವು ಆರಾಮಾಗಿ ಹೋಗಿ ನೋಡ್ಕೋಬೋದು. ಮತ್ತು ಟೆಲಿಗ್ರಾಮಲ್ಲಿ ಈ ಒಂದು ಕ್ಲಾಸ್ ಏನು ಮಾಡ್ತೀನಿ ಅದ್ರ PPT ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಇದು ನಮ್ಮ ಟೆಲಿಗ್ರಾಮ್ ಚಾನಲ್ QR ಕೋಡ್, ಇದನ್ನು ಸ್ಕ್ಯಾನ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೋದು. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಇವತ್ತಿನಲ್ಲಿ ನಾವು ಏನು ಸೌತ್ ಇಂಡಿಯನ್ ಸ್ಟೇಟ್ಸ್. ಓಕೆನಾ? ಸೌತ್ ಇಂಡಿಯನ್ ಸ್ಟೇಟ್ಸ್ ನೋಡೋಣ. ಮೇಜರ್ಲಿ ಫಸ್ಟ್ ನಮ್ಮ ಕರ್ನಾಟಕದ ನೋಡ್ಕೊಂಡು ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾವು ಬೇಗ ಕಲ್ತ್ಬಿಡ್ಬೋದು. ಯಾಕಂದರೆ ನಮ್ಗೆ ಈ ಒಂದು ಹಬ್ಬಗಳು ಎಲ್ಲ ನಮಗೆ ಫೆಮಿಲಿಯರ್ ಇದೆ. ಓಕೆನಾ? ನಾವು ಮುಂಚೆನೇ ಎಲ್ಲ ಕೇಳಿರ್ತೀವಿ ಮತ್ತು ನಮ್ಮ ಕರ್ನಾಟಕ ಹಬ್ಬಗಳೆಲ್ಲ ನೋಡ್ತೀವಲ್ವ, ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾವು 1 ಸರಿ 2 ಸರಿ ರಿವಿಷನ್ಗೆ ನಾವು ಆರಾಮಾಗಿ ಕಲ್ತ್ಬಿಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದು ಕರ್ನಾಟಕದಲ್ಲಿ ಮೇಜರ್ ಹಬ್ಬ ಯಾವುದು? ಮೈಸೂರು ದಸರಾ ಯಾವಾಗ ಇದನ್ನು ಆಚರಿಸ್ತೀವಿ ಅಂದರೆ ನವರಾತ್ರಿ ಟೈಮಲ್ಲಿ ಇದನ್ನು ಆಚರಿಸ್ತೀವಿ. ಫೇಮಸ್ ಏನು? ಜಂಬೂ ಸವಾರಿ ಅಂದರೆ ಆನೆ ಮೇಲೆ ಅಂಬಾರಿ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ? ಮೈಸೂರು ಪ್ಯಾಲೇಸ್, ಮಹಾರಾಜರು. ಓಕೆನಾ? ಆಮೇಲೆ ಇದು ಸ್ಪೆಷಾಲಿಸ್ಟ್ ಏನಂತಂದರೆ ಜಂಬೂ ಸವಾರಿ ಇದ್ರ ಮೇನ್ ಫೀಚರು. ಓಕೆನಾ? ಫೇಮಸ್ ಫಾರ್ ಜಂಬೂ ಸವಾರಿ. ಆಮೇಲೆ ಲ್ಯಾಕ್ಸ್ ಟುಗೆದರ್ ಆಫ್ ಪೀಪಲ್ ಇಲ್ಲಿ ಗ್ಯಾದರ್ ಆಗ್ತಾರೆ. ಮತ್ತು ಈ ಒಂದು ಅರಮನೆ ಇದೆಯಲ್ವ, ಈ ಅರಮನೆಯಲ್ಲಿ ಬಲ್ಬ್ಸ್ಗಳು ಇದೆಲ್ಲ ನಮ್ಗೆ ಗೊತ್ತಿರೋದೇ ಬೇಸಿಕ್ಕು. ಸೊ ಇದನ್ನು ನಾಡ ಹಬ್ಬ ಅಂತ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಇದನ್ನು ಕರಿತೀವಿ. ಓಕೆನಾ? ನೆಕ್ಸ್ಟ್ ಯುಗಾದಿ ನಮ್ಮ ಕರ್ನಾಟಕದ ನ್ಯೂ ಇಯರ್ ಅಂತ ಕರಿತೀವಿ. ಯಾಕೆ ಸ್ಪೆಷಲ್ ಅಂದರೆ ನಮ್ಮ ಕರ್ನಾಟಕದ ಹೊಸ ವರ್ಷ ಅಂತ ಕರಿತೀವಿ. ಇದರೊಳಗೆ ನಾವು ಬೇವು ಬೆಲ್ಲನ ತಿಂತೀವಿ. ಓಕೆನಾ? ಬೇವು ಬೆಲ್ಲನ ನಾವು ಸೇವಿಸ್ತೀವಿ. ಯಾಕೆ ಅಂದರೆ ಕಹಿ ಮತ್ತು ಸುಖ ಎರಡೂ ನಮ್ಮ ಲೈಫಲ್ಲಿ ಇರಬೇಕು ಅಂತ. ಕರಗ ಫೆಸ್ಟಿವಲ್ ಇದನ್ನು ಜಾಸ್ತಿ ಸರಿ ಕೇಳಿದ್ದಾರೆ, ಮಾರ್ಕ್ ಮಾಡ್ಕೊಳ್ಳಿ. ಕರಗ ಫೆಸ್ಟಿವಲ್ ಬಗ್ಗೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಓಕೆನಾ? ಕರಗ ಫೆಸ್ಟಿವಲ್ ಏನು? ಮಿಡ್ ನೈಟಲ್ಲಿ ಆ ಒಂದು ಮೆರವಣಿಗೆನ, ದೇವ್ರನ್ನ ಮೆರವಣಿಗೆನ ಮಾಡಿಸ್ತಾರೆ. ಓಕೆನಾ? ಇಟ್ ಈಸ್ ಒನ್ ಆಫ್ ದ ಬೆಂಗಳೂರ್ಸ್ ಓಲ್ಡೆಸ್ಟ್ ಫೆಸ್ಟಿವಲ್. ಬೆಂಗಳೂರದ ಓಲ್ಡೆಸ್ಟ್ ಫೆಸ್ಟಿವಲ್ ಅದು ಯಾವುದು? ಕರಗ ಫೆಸ್ಟಿವಲ್ ಅಂತ ನಾವು ಕರಿತೀವಿ. ಮತ್ತು ಇದು ಜಾಸ್ತಿ ಸಲಿ ಕ್ವಶನ್ಸ್ SSC ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆನಾ? ಹಂಪಿ ಉತ್ಸವ ಇದು ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳಿದ್ದಾರೆ ಹಂಪಿ ಉತ್ಸವ. ಮತ್ತು ಈ ಹಂಪಿ ಉತ್ಸವ, ಈ ಒಂದು ಹಂಪಿ ಎಲ್ಲಿರೋದು, ಯಾವ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಸರಿನಾ? ಆಮೇಲೆ ವರ್ಲ್ಡ್ ಹೆರಿಟೇಜ್ ಸೈಟು, ಇದೊಂದು ಹಂಪಿ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್. ಯಾವ ಒಂದು ಮಂತಲ್ಲಿ ಆಚರಿಸ್ತಾರೆ ಅಂದರೆ ನವಂಬರ್ ಟು ಜಾನ್ವರಿ, ಈ ಒಂದು ಡಿಸೆಂಬರ್ ಮಂತಲ್ಲಿ ಈ ಹಂಪಿ ಉತ್ಸವನ ಇವರು ಆಚರಿಸ್ತಾರೆ. ಕಂಬಳ ಇದು ಒಂದು ಕೋಸ್ಟಲ್ ರೀಜನ್ ಒಂದು ಹಬ್ಬ ಆಗಿರುತ್ತೆ. ಏನು ಮಾಡ್ತಾರೆ ನೋಡಿ, ಎಮ್ಮೆಗಳನ್ನ ಹಿಂಗೆ ಓಡಿಸ್ಕೊಂಡು ಹೋಗ್ತಾರಲ್ವಾ, ಆ ಥರದ್ದು ಅದು ಕಂಬಳ ಅಂತ ಕರಿತೀವಿ. ಓಕೆನಾ? ಇದೇ ಥರ ತಮಿಳ್ನಾಡಲ್ಲೂ ಮಾಡ್ತಾರೆ, ಅದನ್ನ ಬೇರೆ ಹಬ್ಬ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಕೋಸ್ಟಲ್ ರೀಜನ್ಸಲ್ಲಿ ಸೆಲೆಬ್ರೇಟ್ ಮಾಡೋ ಹಬ್ಬ ಯಾವುದು? ಕಂಬಳ ಅಂತ ಕರಿತೀವಿ. ಇದೊಂದು ಬಫೆಲೋ ರೈಸ್ ಏನಾಗಿರುತ್ತೆ, ಒಂದು ಹೆಮ್ಮೆಯ ಓಟ ಅಂತ ನಾವು ಇದನ್ನು ಕರಿತೀವಿ. ಸರಿನಾ? ಎಕ್ಸಾಮ್ ಪಾಯಿಂಟಿಂದ ನೋಡೋದಾದರೆ ಈ ಒಂದು ಬಫೆಲೋ ರೈಸ್, ಈ ಎಮ್ಮೆ ಹಬ್ಬ ಇರುತ್ತಲ್ಲ, ಅದೊಂದು ಸಾಂಪ್ರದಾಯಿಕ ಹಬ್ಬ ಅಂತ ಹೇಳ್ಬೋದು. ಎಕ್ಸಾಮಲ್ಲಿ ಈ ಥರ ಒಂದು ಕ್ವಶನ್ಸ್ ನಮಗೆ ಕೇಳ್ಬೋದು. ಮತ್ತು ಕಂಬಳನೂ ನಮಗೆ ಜಾಸ್ತಿ ಸಲ ಕ್ವಶನ್ಸ್ ಕೇಳಿದ್ದಾರೆ. ವೀರಮುಡಿ ಫೆಸ್ಟಿವಲ್ ಎಲ್ಲಿ ಆಚರಿಸ್ತೀವಿ ಅಂದರೆ ಮಂಡ್ಯ ತಾಲೂಕು ಮೇಲ್ಕೋಟೆ ಕೇಳಿದ್ದೀವಲ್ಲ, ಮೇಲ್ಕೋಟೆ ಯಾರು? ಚೆಲುವನಾರಾಯಣ ಸ್ವಾಮಿ ದೇವರು. ಮೇಲ್ಕೋಟೆಯಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವರು, ಆ ಒಂದು ಮೇಲ್ಕೋಟೆಯಲ್ಲಿ ಈ ಒಂದು ಹಬ್ಬನ ಆಚರಿಸ್ತೀವಿ. ಅದನ್ನು ವರೈಮುಡಿ ಫೆಸ್ಟಿವಲ್ ಅಂತ ಕರಿತೀವಿ. ಸರಿನಾ? ಮಕರ ಸಂಕ್ರಾಂತಿ ನಾವು ಸಂಕ್ರಾಂತಿ ಯಾವಾಗ ಆಚರಿಸ್ತೀವಿ? ಹಾರ್ವೆಸ್ಟ್ ಫೆಸ್ಟಿವಲ್. ನಮ್ಮ ಕರ್ನಾಟಕದ ಹಾರ್ವೆಸ್ಟ್ ಫೆಸ್ಟಿವಲ್ ಯಾವುದು? ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಅಂತ ನಾವು ಕರಿತೀವಿ. ಈ ಒಂದು ಹಬ್ಬದಲ್ಲಿ ನಾವೇನು ತಿಂತೀವಿ? ಎಳ್ಳು, ಬೆಲ್ಲ ಮತ್ತು ಕಬ್ಬನ್ನು ಸೇವನೆ ಮಾಡ್ತೀವಿ. ಪಟ್ಟದಕಲ್ ಡ್ಯಾನ್ಸ್ ಫೆಸ್ಟಿವಲ್, ನಾನು ಅವಾಗಲೇ ಹಂಪಿ ಹೇಳಿದೆ, ಅದೇ ಥರನೇ ಪಟ್ಟದಕಲ್ ಡ್ಯಾನ್ಸ್ ಫೆಸ್ಟಿವಲ್ ಅಂತ ನಾವು ಆಚರಿಸ್ತೀವಿ. ಈ ಪಟ್ಟದಕಲ್ಲು ಯಾವೊಂದು ಸಾಮ್ರಾಜ್ಯ ಅಂದರೆ ಯಾವೊಂದು ಡೈನೆಸ್ಟಿಕ್ ರಿಲೇಟೆಡು ಅಥವಾ ಯಾರು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಚಾಲುಕ್ಯ ರೂಲರ್ ಅದನ್ನು ಸ್ಥಾಪನೆ ಮಾಡ್ತಾರೆ. ಅದು ಚಾಲುಕ್ಯ ಟೆಂಪಲ್ ಆಫ್ ಆರ್ಕಿಟೆಕ್ಚರು ಅಲ್ಲಿ ನಮಗೆ ಕಂಡು ಬರುತ್ತೆ. ಸರಿನಾ? ಅಲ್ಲಿ ಭರತನಾಟ್ಯಂ, ಕೂಚುಪುಡಿ, ಕಥಕ್ ಎಲ್ಲ ಥರದ ವಿಧವಾದ ಒಂದು ಡ್ಯಾನ್ಸ್ನ ಪರ್ಫಾರ್ಮ್ ಮಾಡ್ತಾರೆ. ಮತ್ತು ಈ ಒಂದು ಪಟ್ಟದಕಲ್ಲು ಯುನೆಸ್ಕೋ ಕಲ್ಚರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಕಂಡು ಬಂದಿದೆ. ಮತ್ತು ಯುನೆಸ್ಕೋ ಹೆರಿಟೇಜ್ ಸೈಟ್ ಫೆಸ್ಟಿವಲ್ಗೂ ಇದು ಆ್ಯಡ್ ಆಗಿದೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಫೆಸ್ಟಿವಲ್ ರೀಸೆಂಟಾಗಿ ದೀಪಾವಳಿ ಆ್ಯಡ್ ಆಯಿತು. ಅದೇ ಥರನೇ ಪಟ್ಟದಕಲ್ ಡ್ಯಾನ್ಸ್ ಫೆಸ್ಟಿವಲ್ ಮುಂಚೆನೇ ಅದು ಆ್ಯಡ್ ಆಗಿತ್ತು. ಅದೊಂದು ಕ್ಲಾಸಿಕಲ್ ಡ್ಯಾನ್ಸ್ ಫೆಸ್ಟಿವಲ್ ಅಂತ ನಾವು ಕರಿತೀವಿ.
ಇದು ಕೋಸ್ಟಲ್ ಕರ್ನಾಟಕದಲ್ಲೇ ಅಂದರೆ ಕರಾವಳಿ ಪ್ರದೇಶದಲ್ಲಿ ಆಡುವಂಥ ಒಂದು ಫ್ಲೋಕ್ ಥಿಯೇಟರ್ ಆರ್ಟ್ ಅದು. ಓಕೆನಾ, ಫ್ಲೋಕ್ ಥಿಯೇಟರ್ ಆದ್ರೆ ಜನಪದ ರಂಗಭೂಮಿ ಅಂತ ನಾವು ಕರಿತೀವಿ ಅದನ್ನು. ಫ್ಲೋಕ್ ಥಿಯೇಟರ್ ಅಂದರೆ ಜನಪದ ರಂಗಭೂಮಿ. ಇದ್ರೊಳಗೆ ನೋಡಿ ಮಕ್ಕಳ ಮೇಲೆಲ್ಲ ಕಲರ್ಫುಲ್ ಹಾಕೊಳ್ತಾರೆ. ಅದಾದಮೇಲೆ ಮ್ಯೂಸಿಕ್ಕು ಡ್ರಾಮಾ ಎಲ್ಲನೂ ಈ ಒಂದು ಟ್ರೆಡಿಷನಲ್ ಫ್ಲೋಕ್ ಆರ್ಟಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಯಕ್ಷಗಾನ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ, SSC ಎಕ್ಸಾಮಲ್ಲಿ ಯಕ್ಷಗಾನನ ಕೇಳಿದ್ದಾರೆ. ದೀಪಾವಳಿ ಮುಂಚೆನೇ ಹೇಳಿದೆ, ಈ ವರ್ಷ ಯಾರನ್ನ ಇನ್ಕ್ಲೂಡ್ ಮಾಡಿದ್ದಾರೆ, ವರ್ಲ್ಡ್ ಹೆರಿಟೇಜ್ ಫೆಸ್ಟಿವಲ್ಗೆ ದೀಪಾವಳಿನ ಇನ್ಕ್ಲೂಡ್ ಮಾಡಿರ್ತಾರೆ. ಅದೊಂದು ಇಂಡಿಯಾಸ್ ಬಿಗ್ಗೆಸ್ಟ್ ಫೆಸ್ಟಿವಲ್. ನಮ್ಮ ಕರ್ನಾಟಕದಲ್ಲಿ ನಾವು ಅದನ್ನು ಆಚರಿಸ್ತೀವಿ, ದೀಪನ ಬೆಳಗುತ್ತಾ. ಮತ್ತು ಸ್ಪೆಷಾಲಿಟಿ ಏನಂದರೆ ವಿಕ್ಟ್ರಿ ಆಫ್ ಗಾಡ್ ವಿಲ್. ಕಡಲೆಕಾಯಿ ಪರ್ಸೆಯಲ್ಲಿ ನಮ್ಮ ಬೆಂಗಳೂರಲ್ಲಿ ಇಲ್ಲಿ ಬಸವನಗುಡಿಯಲ್ಲಿ ಆಚರಿಸ್ತೀವಿ. ಇಲ್ಲಿ ಬಸವನಗುಡಿಯಲ್ಲಿ ಆಚರಿಸ್ತೀವಿ. ಬಸವನಗುಡಿ ಸ್ಪೆಷಲ್ ಇಲ್ಲಾಂದರೆ ಬುಲ್ ಟೆಂಪಲ್, ಯಾವೊಂದು ದೇವರಿಗೆ ಅಂದರೆ ದೊಡ್ಡ ಬಸವಂಗೆ ಅದನ್ನು ಅರ್ಪಿಸಿ ಕಡಲೆಕಾಯಿ ಪರ್ಸೆನ ನಾವು ಆಚರಿಸ್ತೀವಿ. ಇಟ್ ಈಸ್ ಒನ್ ಆಫ್ ದ ಬೆಂಗಳೂರ್ಸ್ ಓಲ್ಡೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಫೇರ್. ಬೆಂಗಳೂರಿನ ಅತಿ ದೊಡ್ಡ ಜಾತ್ರೆ ಅಂತ ನಾವು ಕರಿತೀವಿ. ಹಳೆಯದಾದ ಮತ್ತು ಅತಿ ದೊಡ್ಡ ಜಾತ್ರೆ ಅಂತ ನಾವು ಕರಿತೀವಿ. ಯಾವುದು? ಕಡಲೆಕಾಯಿ ಪರ್ಸೆ. ಮಹಾಮಸ್ತಾಭಿಷೇಕ ಇದು ಜಾಸ್ತಿ ಇಂಪಾರ್ಟೆಂಟು, ಯಾಕಂದರೆ ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ. ಈ ಮಹಾಮಸ್ತಾಭಿಷೇಕ 12 ಇಯರ್ಗೆ ಒಂದ್ಸಲಿ ನಡೆಯುತ್ತೆ, 12 ವರ್ಷಕ್ಕೆ ಒಂದ್ಸಲಿ ನಡೆಯುತ್ತೆ. ಮತ್ತು ಇದು ಯಾವೊಂದು ರಿಲಿಜನ್ಗೆ ಸಂಬಂಧಪಟ್ಟಿದೆ ಅಂದರೆ ಜೈನ ಧರ್ಮಕ್ಕೆ ಇದು ಸಂಬಂಧಪಟ್ಟಿತ್ತು. ಓಕೆನಾ, ಇಲ್ಲಿ ಯಾರು ಸ್ಟ್ಯಾಚ್ಯೂ ಇದೆ? ಬಾಹುಬಲಿ ಅಂದರೆ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಇಲ್ಲಿ ಇದೆ. ಎಷ್ಟು ಹೈಟ್ ಇದೆ ಅಂತಲೂ ಕೇಳಿದ್ದಾರೆ. ಅದು ಒಂದು 57 ಫೀಟ್ ಹೈಟು ಸ್ಟ್ಯಾಚ್ಯೂ. ಎಷ್ಟು? 57 ಫೀಟ್ ಹೈಟ್ ಸ್ಟ್ಯಾಚ್ಯೂ. ಅದು ಯಾವೊಂದು ಡಿಸ್ಟಿಕಲ್ಲಿ ಕಂಡುಬರುತ್ತೆ ಅಂದರೆ ಶ್ರಾವಣ ಬೆಳಗೊಳ ಹಾಸನ ಡಿಸ್ಟಿಕಲ್ಲಿ ಇದು ಕಂಡುಬರುತ್ತೆ. ಓಕೆನಾ, ನಮಗೆ ಇದೊಂದು ಸ್ಟೋರಿನ ಐತೆ. ಚಂದ್ರಗುಪ್ತ ಮೌರ್ಯ ಗುರು ಭದ್ರಬಾಹು ಜೊತೆ ಬಂದು ಕರ್ನಾಟಕದಲ್ಲಿ ಸಲ್ಲೇಖನ ತಗೊಂಡು ಅದೆಲ್ಲ ಸ್ಟೋರಿ ಐತಲ್ವಾ, ಅದು ಇದಕ್ಕೆ ಈ ಒಂದು ಜೈನ ಧರ್ಮಕ್ಕೆ ಅದು ರಿಲೇಟೆಡ್ ಆಗಿತ್ತು. ಸೊ ಇದಿಷ್ಟು ನಮ್ಮ ಕರ್ನಾಟಕದ ಫೆಸ್ಟಿವಲು. ನಾವು ಈಸಿಯಾಗಿ ನೆನ್ಪಿಟ್ಕೊಬಿಟ್ಟು ಯಾವುದೇ ಥರ ಒಂದು ಗೊಂದಲ ಇಲ್ದೇ ನಾವು ಆರಾಮಾಗಿ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಈಗ ತಮಿಳ್ನಾಡು ನೋಡೋಣ. ತಮಿಳ್ನಾಡು ಕರ್ನಾಟಕ ಸ್ವಲ್ಪ ಸಿಮಿಲರ್ ಇದೆ, ಬಟ್ ತಮಿಳ್ನಾಡು ಚೆನ್ನಾಗಿದೆ. ಪೊಂಗಲನ್ನು ಅದು ಸ್ಟೇಟ್ ಫೆಸ್ಟಿವಲ್ ಆಫ್ ತಮಿಳ್ನಾಡು. ನಮ್ಮ ಸ್ಟೇಟ್ ಫೆಸ್ಟಿವಲ್ ಯಾವುದು? ಮೈಸೂರು ದಸರಾ. ಅದೇ ಥರನೇ ತಮಿಳ್ನಾಡಿಗರಿಗೆ ಪೊಂಗಲು ಸ್ಟೇಟ್ ಫೆಸ್ಟಿವಲು. ಮತ್ತು ಅದು ಹಾರ್ವೆಸ್ಟ್ ಫೆಸ್ಟಿವಲ್ ಅಂತೀವಿ ನಾವು. ಹೆಂಗೆ ಸಂಕ್ರಾಂತಿ ಆಚರಿಸ್ತೀವೋ ಅದನ್ನು ಅವರು ಪೊಂಗಲ್ನ ಆಚರಿಸ್ತಾರೆ. ಮತ್ತು ಇದು 4 ದಿನ ಒಂದು ನಡೆಯುತ್ತೆ. 4 ದಿನದಲ್ಲಿ 4 ಥರ ಒಂದು ನಡೆಯುತ್ತೆ. ಫಸ್ಟು ನಾನು ಹೇಳ್ತೀನಿ ಏನೇನಂತ. ಮತ್ತು 3ನೇ ದಿನ ಯಾವುದು? ಜಲ್ಲಿಕಟ್ಟು ಅಂತ ನಡೆಯುತ್ತೆ. ಓಕೆನಾ, ಈಗ ಪೊಂಗಲ್ ಟೈಮಲ್ಲಿ ಇದನ್ನು ನಡೆಯೋದು ಎಲ್ಲಿ? ಮಧುರೈಯಲ್ಲಿ ಜಾಸ್ತಿ ಇದು ಫೇಮಸ್ ಆಗಿರೋದು. ಇಲ್ಲಿ ಮಧುರೈ ಅನ್ನೋ ಅಲಂಗನಲ್ಲೂರು ಇದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಮಧುರೈಯಲ್ಲಿ ಇದನ್ನು ಜಾಸ್ತಿ ಆಚರಿಸ್ತಾರೆ. ಓಕೆನಾ, ಬುಲ್ ಟ್ಯಾಮಿಂಗ್ ಸ್ಪೋರ್ಟ್ ಅಂತ ಅಂದರೆ ಬುಲ್ನ ಅದು ಹಿಂಗೆ ಇಟ್ಕೊಂಡು ನಾವು ವೀಡಿಯೋದಲ್ಲೆಲ್ಲ ನೋಡಿರ್ತೀವಲ್ವಾ, ಬುಲ್ನ ಹಿಂಗೆ ಮಾಡ್ತಾರೆ ಅಂದರೆ ಹಿಡಿಯೋಕ್ಕೆ ಹೋಗಿರ್ತಾರೆ, ಅದನ್ನು ಜಲ್ಲಿಕಟ್ಟು ಅಂತ ಕರಿತೀವಿ. ಇದನ್ನು ಬ್ಯಾನ್ ಮಾಡಿದ್ರು, ಬಟ್ ಕಲ್ಚರಲ್ ಹೆರಿಟೇಜ್ ಅಂತ ಮತ್ತೆ ರಿವೈಂಡ್ ಮಾಡಿದ್ದಾರೆ. ಸರಿನಾ ನೋಡಿ, ಕಂಡಕ್ಟೆಡ್ ಡ್ಯೂರಿಂಗ್ ಪೊಂಗಲ್ ಫೆಸ್ಟಿವಲ್. ಪೊಂಗಲ್ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಹಬ್ಬ ನಡೆಯುತ್ತೆ, ಇದು ಜಲ್ಲಿಕಟ್ಟು. ತೈಪುಸಮ್ ಇದು ಇಂಪಾರ್ಟೆಂಟ್. ತೈಪುಸಮ್ ಜಾಸ್ತಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ತೈಪುಸಮ್ ಯಾವ ಒಂದು ಗಾಡ್ಗೆ ಅರ್ಪಿಸ್ತಾರೆ ಅಂತಂದರೆ ಲಾರ್ಡ್ ಮುರುಘ. ಯಾವುದು? ಲಾರ್ಡ್ ಮುರುಘ. ಸುಬ್ರಹ್ಮಣ್ಯ ಅಂತ ನಾವೇನು ಪ್ರಾರ್ಥನೆ ಮಾಡ್ತಿರಲ್ಲ ಅದನ್ನು ಲಾರ್ಡ್ ಮುರುಘ ಅಂತ ಕರಿತೀವಿ. ಫೇಮಸ್ ಪ್ಲೇಸ್ ಯಾವುದು? ಪಳನಿ. ಫೇಮಸ್ ಪ್ಲೇಸ್ ಪಳನಿ. ಡಿವೋಟಿಸ್ ಕ್ಯಾರೀಸ್ ಕವಡಿ. ನೋಡಿ, ಇದು ಕವಡಿ ಅಂತ ಕರಿತೀವಿ. ಹಿಂಗೆ ಹಾಕೊಂಡು ನವಿಲ್ಗರಿ ಇದೆಲ್ಲ ಹಾಕ್ತಾರಲ್ಲ ಅದನ್ನು ಕವಡಿ ಅಂತ ನಾವು ಕರಿತೀವಿ. ಇಲ್ಲಿ ಭಕ್ತಾದಿಗಳೇನ ಕ್ಯಾರಿ ಮಾಡ್ತಾರೆ? ಕವಡಿಗಳನ್ನು ಹೊರುತ್ತಾರೆ. ಮೇಜರ್ ಫೆಸ್ಟಿವಲ್ ಮೇಜರ್ ಮುರುಗನ್ ಫೆಸ್ಟಿವಲ್ ಆಗಿ ಕಂಡುಬರುತ್ತೆ ಅಲ್ಲಿ ತಮಿಳುನಾಡಲ್ಲಿ. ಕಾರ್ತಿಕೈ ದೀಪಂ ಇದು ಇಂಪಾರ್ಟೆಂಟು. ಕಾರ್ತಿಕ್ ಮಾಸದಲ್ಲಿ ನಡೆಯೋದು. ಎಲ್ಲಿ ನಡೆಯುತ್ತೆ ಅಂದರೆ ತಿರುವನಮಲೈ ಇಂಪಾರ್ಟೆಂಟ್. ಯಾಕೆ? ಎಷ್ಟೊಂದು ಸಲ ನ್ಯೂಸಲ್ಲಿ ಇದೆ ಈ ನಡುವೆನೂ ತಿರುವನಮಲೈ. ಸರಿನಾ, ತಿರುವನಮಲೆಯಲ್ಲಿ ನಡೆಯುವಂಥ ಹಬ್ಬ ಯಾವುದು? ಕಾರ್ತಿಕೈ ದೀಪಂ. ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ, ಇಲ್ಲಿ ಏನು ಮಾಡ್ತಾರೆ? ಮಾಮೂಲಿ ದೀಪ ಹಚ್ತಾರೆ, ಲೈಟ್ನಿಂಗ್ ಆಯಿಲ್ ಲ್ಯಾಂಪ್ಸ್. ಓಕೆನಾ, ಸೇಮ್ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ನಾವು ಲಕ್ಷ ದೀಪೋತ್ಸವನ ಆಚರಿಸ್ತೀವಿ ಅದೇ ಥರನೇ ಅಲ್ಲೂ ಆಚರಿಸ್ತಾರೆ, ಬಟ್ ಸ್ವಲ್ಪ ಗ್ರ್ಯಾಂಡಾಗಿ ಅಲ್ಲಿ ಆಚರಿಸ್ತಾರೆ. ನಾಟ್ಯಾಂಜಲಿ ಫೆಸ್ಟಿವಲ್ ಇದೊಂದು ನಾಟ್ಯ ಅಂತಂದೇ ಬಂದಾಗ ನಮಗೆ ಯಾರು ನೆನಪಾಗ್ತಾರೆ? ನಟರಾಜ ನೆನಪಾಗ್ತಾರೆ. ನಟರಾಜ ಒಂದು ಐಡಲ್ ಎಲ್ಲಿ ಕಂಡು ಬರುತ್ತೆ? ಯಾರೋ ಒಂದು ಟೆಂಪಲ್ಲು ಅಲ್ಲಿ ಸ್ಥಾಪನೆ ಮಾಡಿರೋದು, ಯಾವೊಂದು ಡೈನಾಸ್ಟಿ ಅದಕ್ಕೆ ರಿಲೇಟೆಡ್ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ, ತಮಿಳ್ನಾಡಲ್ಲಿ ನಮಗೆ ನಟರಾಜ ಒಂದು ಟೆಂಪಲ್ ನಟರಾಜ ಕಾಣಿಸ್ಬರುತ್ತೆ. ಓಕೆನಾ, ಆ ಟೆಂಪಲ್ಗೆ ನಟರಾಜ ಅಂತಲೇ ಹೆಸರಿಟ್ಟಿರ್ತಾರೆ, ಒಂದು ಶಿವನಿಗೆ ಅವತಾರ ಆಗಿ. ಸೊ ಯಾವೊಂದು ವಂಶಕ್ಕೆ ಅದು ರಿಲೇಟೆಡ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ಎಲ್ಲಿ ಲೊಕೇಶನ್ ಎಲ್ಲಿರೋದಂದರೆ ಚಿದಂಬರಂ. ಇದು ಲೊಕೇಶನ್ ಚಿದಂಬರಂ ಇರೋದು. ಇಲ್ಲಿ ಯಾವ ನೃತ್ಯ ಆಡ್ತಾರೆ ಅಂದರೆ ಭರತನಾಟ್ಯಂನ ಜಾಸ್ತಿ ಇವರು ಪ್ರಾಕ್ಟೀಸ್ ಮಾಡ್ತಾರೆ, ಅಂದರೆ ಅಲ್ಲಿ ಆಡ್ತಾರೆ. ಓಕೆನಾ, ಇದೊಂದು ಫೇಮಸ್ ಡ್ಯಾನ್ಸ್ ಫೆಸ್ಟಿವಲ್ ಆಫ್ ಇಂಡಿಯಾ. ಇಟ್ ಈಸ್ ಒನ್ ಆಫ್ ದ ಫೇಮಸ್ ಡ್ಯಾನ್ಸ್ ಫೆಸ್ಟಿವಲ್ ಆಫ್ ಇಂಡಿಯಾ. ಅದು ನಾಟ್ಯಾಂಜಲಿ ನೃತ್ಯ ಅಂತ ಕರಿತೀವಿ ಅಥವಾ ಉತ್ಸವ ಅಂತ ಕರಿತೀವಿ.
ಚಿತ್ತರೈ ಫೆಸ್ಟಿವಲ್ ನೋಡಿ ಈಗ ಎಷ್ಟು ಜನ ಇದ್ದಾರೆ. ಇದು ಒಂದು ಮೇಜರ್ ಫೆಸ್ಟಿವಲ್ ಎಲ್ಲಿ ಅಂದರೆ ಮಧುರೈಯಲ್ಲಿ ಚಿತ್ತರಿ ಫೆಸ್ಟಿವಲ್ ಅನ್ನೋ ದೊಡ್ಡ ಫೆಸ್ಟಿವಲ್ಲು. ಅಲ್ಲಿ ಯಾವೊಂದು ದೇವತೆನ ಆರಾಧನೆ ಮಾಡ್ತಾರೆ ಅಂದರೆ ಮೀನಾಕ್ಷಿ ತಿರುಕಲ್ಯಾಣಂ, ಮೀನಾಕ್ಷಿ ದೇವತೆನ ಅಲ್ಲಿ ಆರಾಧನೆ ಮಾಡ್ತಾರೆ. ಓಕೆನಾ. ಗ್ರ್ಯಾಂಡ್ ಟೆಂಪಲ್ ಫೆಸ್ಟಿವಲ್ ನೋಡಿ, ಇಲ್ಲೇ ಜನ ನೋಡಿದ್ರೆ ಇಲ್ಲಾಂದ್ರೂ ಒಂದು 100-200 ಮೀಟರ್ ಗಂಟ ಜನರಿದ್ದಾರೆ ಈ ತೇರ್ನ ಎಳಿಯೋಕ್ಕೆ. ಸೊ ಇದನ್ನು ಚಿತ್ತರೈ ಫೆಸ್ಟಿವಲ್ ಅಂತ ಕರಿತೀವಿ. ಮಧುರೈನ ಒಂದು ಅತಿ ದೊಡ್ಡವಾದ ದೇವಾಲಯ. ಮಹಾಮಹಂ ಉತ್ಸವ ಫೆಸ್ಟಿವಲ್ ಅಂತ ಕರಿತೀವಿ. ಮಹಾಮಹಂ ಉತ್ಸವ, ಈಗ ನಾವು ಉತ್ತರ ಪ್ರದೇಶದಲ್ಲಿ ಇದನ್ನು ನೋಡಿದ್ವಿ ಅಲ್ವಾ, ಏನು ಕುಂಭಮೇಳ, ಅದೇ ಥರನೇ ಅದು ನಾರ್ತಲ್ಲಿ ಕುಂಭಮೇಳ ಆದರೆ ಮಹಾಮಹಂ ಉತ್ಸವ ನಮ್ಮ ಸೌತಲ್ಲಿ ಕುಂಭಮೇಳ ಅಂತ ಕರಿತೀವಿ, ನಮ್ಮ ದಕ್ಷಿಣದಲ್ಲಿ ಕುಂಭಮೇಳ ಅಂತ ಕರಿತೀವಿ. ಇದು ಎಷ್ಟು ವರ್ಷಕ್ಕೊಂದ್ಸಲ ನಡೆಯುತ್ತೆ? 12 ವರ್ಷಕ್ಕೊಂದ್ಸಲ ಇದು ಮಹಾಮಹಂ ಉತ್ಸವ ನಡೆಯುತ್ತೆ. ಸರಿನಾ. ಇದು ಕುಂಭ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಕುಂಭಮೇಳ ಎಂದು ನಾವು ಕರೆಯುತ್ತೇವೆ. ಪುತ್ತಂಡು, ಈಗ ನಾವು ಹೆಂಗೆ ಹೊಸ ವರ್ಷ ಫೆಸ್ಟಿವಲ್ ಅಂತ ಆಚರಿಸ್ತೀವೋ ಯುಗಾದಿನ, ಅದೇ ಥರ ತಮಿಳ್ನಾಡಲ್ಲಿ ಪುತ್ತನಾಡು ಅಥವಾ ಪುತ್ತಂಡು ಅಂತ ಆ ಒಂದು ಫೆಸ್ಟಿವಲ್ನ ಹೊಸ ವರ್ಷ ಫೆಸ್ಟಿವಲ್ ಆಗಿ ಆಚರಿಸ್ತಾರೆ. ಸೊ ನಮಗೆ ಯುಗಾದಿ ಹೊಸ ವರ್ಷ ಫೆಸ್ಟಿವಲ್ ಆದರೆ ತಮಿಳ್ನಾಡವ್ರಿಗೆ ಪುತ್ತಂಡು ಅನ್ನೋ ಹಬ್ಬ ನ್ಯೂ ಇಯರ್ ಫೆಸ್ಟಿವಲ್ ಆಗಿ ಅವರು ಅದನ್ನು ಆಚರಿಸ್ತಾರೆ. ಎಕ್ಸಾಮಲ್ಲಿ ಕೇಳಿದ್ದಾರೆ, ಎಕ್ಸಾಮಲ್ಲಿ ಸಾರಿ ರಿಪೀಟೆಡ್ ಕ್ವಶನ್ ಆಗಿ ಕೇಳಿದ್ದಾರೆ. ಯೂಶ್ವಲ್ ಯಾವೊಂದು ಡೇಟಲ್ಲಿ 14ನೇ ಏಪ್ರಿಲ್ ಅದೇ ಇದನ್ನು ಆಚರಿಸ್ತಾರೆ. ಇದು ಬಿಗಿನಿಂಗ್ ಆಫ್ ಏನಂತ ಕನ್ಸಿಡರ್ ಮಾಡ್ತಾರೆ? ಬಿಗಿನಿಂಗ್ ಆಫ್ ದ ತಮಿಳ್ ಕ್ಯಾಲೆಂಡರ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ನೋಡಿ ಇದೆಷ್ಟು ಈಸಿ ಇದೆ ಅಲ್ವಾ. ತಮಿಳ್ನಾಡು ಕರ್ನಾಟಕದ್ದು ಏನೂ ಇಲ್ಲ, ಕೊರತೆ ಏನೂ ಇಲ್ಲ. ಸ್ವಲ್ಪ ಕೇರಳದು ಈಸಿ ಇರುತ್ತೆ, ಕೇರಳದು ಆರಾಮಾಗಿ ನೋಡ್ಬೋದು. ಈಗ ಓಣಂ, ಓಕೆನಾ. ಓಣಂ ಫೆಸ್ಟಿವಲ್ಲು ತುಂಬ ಸರಿ ಕೇಳಿದ್ದಾರೆ. ಯಾವೊಂದು ಸ್ಟೇಟ್ಗೆ ರಿಲೇಟೆಡು? ಡೈರೆಕ್ಟ್ ಕ್ವಶನು, ಇಟ್ ಈಸ್ ರಿಲೇಟೆಡ್ ಟು ಕೇರಳ. ಓಕೆನಾ. ಮತ್ತು ಡೀಪ್ ಆಗು ಕ್ವಶನ್ಸ್ ಕೇಳಿದ್ದಾರೆ ಇಲ್ಲಿ. ಏನಕ್ಕೆ ಅಂದರೆ ಕಿಂಗ್ ಮಹಾಬಲಿ ಯಾವುದಕ್ಕೆ ರಿಲೇಟ್ ಆಗುತ್ತೆ ಅಂದರೆ ಸೆಲೆಬ್ರೇಟೆಡ್ ದ ರಿಟರ್ನ್ ಆಫ್ ಮಹಾಬಲಿ, ಅದು ಒಂದು ಸ್ಟೋರಿ ಇದೆ. ಓಕೆನಾ. ಈ ಓಣಂ ಫೆಸ್ಟಿವಲಲ್ಲಿ ಒಂದು ಸ್ಟೋರಿ ಇದೆ. ಮಹಾಬಲಿ ಮತ್ತೆ ಬರ್ತಾನೆ ಅಲ್ವಾ, ಆವಾಗ ಈ ಓಣಂನ ಇವರು ಸೆಲೆಬ್ರೇಟ್ ಮಾಡ್ತಾರೆ. ಇದು ಸ್ಟೇಟ್ ಫೆಸ್ಟಿವಲ್ ಆಫ್ ಯಾವುದು? ಕೇರಳದ ಒಂದು ಸ್ಟೇಟ್ ಫೆಸ್ಟಿವಲ್. ತಿಸ್ಸೂರ್ ಪೊರಾಮ್ ಈ ಒಂದು ಕೇಳಿದ್ದಾರೆ ಎಕ್ಸಾಮಲ್ಲಿ. ಈ ಒಂದು ಫೆಸ್ಟಿವಲ್ ಬಗ್ಗೆ ಕೇಳಿದ್ದಾರೆ. ತಿಸ್ಸೂರು ಅಂತ ನಾವು ನೆನ್ಪಿಟ್ಕೋಬೇಕು. ತಿಸ್ಸೂರು ಅಂದರೆ ನಾವು ಫಿಲಮ್ಗಳು ನೋಡಬೇಕಂದ್ರೆ ಎಷ್ಟೊಂದ್ಸಲಿ ನೋಡಿರ್ತೀವಿ ತಿಸ್ಸೂರು ಅಂತ. ಆ ಒಂದು ಊರಲ್ಲಿ ಆಚರಿಸೋ ಹಬ್ಬವೇ ತಿಸ್ಸೂರು ಪೊರಾಮ್ ಅಂತ ನಾವು ಕರಿತೀವಿ. ನೋಡಿ ಈ ಒಂದು ಹಬ್ಬದಲ್ಲಿ ಎಲಿಫೆಂಟ್ಗಳು ಅಂದರೆ ಕಾಡು ಆನೆಗಳನ್ನ ಟೇಮ್ ಮಾಡ್ಕೊಬಂದು ಪಳಗಿಸ್ಕೊಂಡು ಏನು ಮಾಡಿರ್ತಾರೆ, ಆನೆಗಳಿಗೆ ಡೆಕೋರೇಷನ್ ಮಾಡಿ ಇಲ್ಲಿ ಅಂಬ್ರಲ್ಲ ಇಟ್ಕೊಂಡಿರ್ತಾರಲ್ವಾ, ಈ ಅಂಬ್ರಲ್ಲಗಳನ್ನ ಅವರು ಎಕ್ಸ್ಚೇಂಜ್ ಮಾಡ್ಕೊತಾರೆ. ಓಕೆನಾ. ಎಲಿಫೆಂಟ್ಸ್ಗಳಿಗೆಲ್ಲ ಡೆಕೋರೇಟ್ ಮಾಡಿ ಅಂಬ್ರಲ್ಲನ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಈ ಎಕ್ಸಾಮ್ಗೆ ಏನು ಕೇಳ್ತಾರೆ ಅಂದರೆ ಅದೊಂದು ಲಾರ್ಜೆಸ್ಟ್ ಟೆಂಪಲ್ ಫೆಸ್ಟಿವಲ್ ಆಫ್ ಕೇರಳ. ಎಕ್ಸಾಮಲ್ಲಿ ಏನಾದ್ರು ಸ್ಟೇಟ್ ಫೆಸ್ಟಿವಲ್ ಆಫ್ ಕೇರಳ ಯಾವುದು ಅಂದರೆ ಓಣಂ ಅನ್ಬೇಕು. ಲಾರ್ಜೆಸ್ಟ್ ಟೆಂಪಲ್ ಫೆಸ್ಟಿವಲ್ ಆಫ್ ಕೇರಳ ಅಂದರೆ ಯಾವುದು? ತಿಸ್ಸೂರ್ ಪೊರಾಮ್ ಅಂತ ನಾವು ಕರಿತೀವಿ. ವಲ್ಲಂಕಲ್ಲಿ ಬೋಟ್ ರೇಸ್ ನಾವು ಎಲ್ಲ ನೋಡಿರ್ತೀವಿ, ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮ್ ಆಗಲಿ ರೀಲ್ಸ್ಗಳಲ್ಲಿ ನೋಡಿರ್ತೀವಿ. ಓಕೆನಾ. ಇದೇನು ಬೋಟ್ ರೇಸ್, ನಾವು ಬೋಟಲ್ಲಿ ಇಷ್ಟು ಜನ ಕೂತಿರ್ತಾರೆ ನೋಡಿ, ಅವರೆಲ್ಲ ಯಾವ ಬೋಟ್ ವಿನ್ ಆಗುತ್ತೋ ಅವ್ರಿಗೆ ಪ್ರೈಸ್ ಕೊಡ್ತಾರೆ. ಓಕೆನಾ. ಇದನ್ನು ಯಾವೊಂದು ಫೆಸ್ಟಿವಲಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಓಣಂ ಫೆಸ್ಟಿವಲ್ ಇದ್ದಾಗೇ ಇದನ್ನು ವಲ್ಲಂಕಲ್ಲಿ ಬೋಟ್ ರೇಸ್ನು ಇದನ್ನು ಮಾಡ್ತಾರೆ. ಇದು ಟ್ರೆಡಿಷನಲ್ ಬೋಟ್ ರೇಸ್ ಆಫ್ ಕೇರಳ ಅಂತ ನಾವು ಕರಿತೀವಿ. ಅತ್ತುಕಲ್ ಪೊಂಗಲ್, ಈ ಅತ್ತುಕಲ್ ಪೊಂಗಲ್ ನಾವು ಅವಾಗಲೇ ಇದು ನೋಡಿದ್ವಿ, ತಮಿಳ್ನಾಡಲ್ಲಿ ಪೊಂಗಲ್ ನೋಡಿದ್ವಿ. ಕೇರಳದಲ್ಲಿನೂ ಅತ್ತುಕಲ್ ಪೊಂಗಲ್ ಅಂತ ನಾವು ಕರಿತೀವಿ. ಈ ಅತ್ತುಕಲ್ ಪೊಂಗಲಲ್ಲಿ ಇದು ಒಂದು ಲಾರ್ಜೆಸ್ಟ್ ವುಮೆನ್ ಗ್ಯಾದರಿಂಗ್, ಅಂದರೆ ಹೆಣ್ಮಕ್ಳು ಜಾಸ್ತಿ ಇದನ್ನು ಆಚರಿಸ್ತಾರೆ. ಏನು ಮಾಡ್ತಾರೆ ಅಂದರೆ ಅಲ್ಲಿ ಪೊಂಗಲ್ನ ಮಾಡ್ತಾರೆ. ಓಕೆನಾ. ದೇವಸ್ಥಾನ ಸುತ್ತಮುತ್ತ ಬಂದಲ್ಲಿ ಏನು ಮಾಡ್ತಾರೆ? ಪೊಂಗಲ್ನ ಮಾಡ್ತಾರೆ. ಮತ್ತು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನೇ ಮಾಡಿದೆ ಅಲ್ಲಿ ನಮ್ಮ ಭಾರತದ ಕೇರಳ ಸ್ಟೇಟಲ್ಲಿ ಜಾಸ್ತಿ ಜನ ಹಿಂಗೆ ಸೇರಿ ಈ ಥರ ಒಂದು ಹಬ್ಬನ ಆಚರಿಸ್ತಾರಲ್ಲ, ಅದನ್ನು ಅತ್ತುಕಲ್ ಪೊಂಗಲ್ ಅಂತ ಕರಿತೀವಿ. ಓಕೆನಾ. ಇದು ಯಾವೊಂದು ಸ್ಟೇಟ್ಗೆ ರಿಲೇಟೆಡ್ಡು? ಕೇರಳ ಸ್ಟೇಟ್ಗೆ ರಿಲೇಟೆಡ್. ಎಲ್ಲಿ ಆಚರಿಸ್ತಾರೆ ಅಂದರೆ ತಿರುವನಂತಪುರಮಲ್ಲಿ ಇದನ್ನು ಆಚರಿಸ್ತಾರೆ. ವಿಶು ಇಂಪಾರ್ಟೆಂಟ್ ಫೆಸ್ಟಿವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆನಾ. ಈ ವಿಶು ಫೆಸ್ಟಿವಲ್ ಏನಂದರೆ ನಮಗೆ ಹೆಂಗೆ ನ್ಯೂ ಇಯರು ಅದೇ ಥರನೇ ನ್ಯೂ ಇಯರ್ ಆಫ್ ಯಾವ ಸ್ಟೇಟ್ದು ಅಂದರೆ ಕೇರಳ ಫೆಸ್ಟಿವಲ್, ಕೇರಳ ಸ್ಟೇಟ್ದು ಇದು ನ್ಯೂ ಇಯರ್ ಫೆಸ್ಟಿವಲ್. ತೇಯಂ SSC ಇಡಿಕ್ವಿಟಿ ಪ್ಯಾಟರ್ನ್ ಅವ್ರಿಗೆ ಸಖತ್ತು ಫೇವ್ರೇಟ್ವಾದ ಟಾಪಿಕ್ ಯಾವುದು? ತೇಯಂ. ಓಕೆನಾ. ಇದು ನಾರ್ತ್ ಕೇರಳದಲ್ಲಿ ಆಚರಿಸ್ತಾರೆ. ಓಕೆನಾ. ಅಂದರೆ ನಮ್ಮ ಕರ್ನಾಟಕ ಬಾರ್ಡ್ರಲ್ಲೂ ಕೂಡ ಇದನ್ನು ಆಚರಣೆ ಮಾಡ್ತಾರೆ. ತೇಯಂ ಫೆಸ್ಟಿವಲ್ ಅಂತ ನಾವು ಕರಿತೀವಿ. ನೋಡಿ ಈ ಥರ ನೀವು ಕಾಂತಾರ ಫಿಲಮ್ ನೋಡಿರ್ತೀರಲ್ಲ, ಅವಾಗ ಹಬ್ಬಗಳನ್ನ ಆಚರಿಸ್ತಾರಲ್ಲ, ಅದೇ ಥರನೇ ಇದನ್ನು ತೇಯಂ ಫೆಸ್ಟಿವಲ್ ಅಂತ ನಾವು ಕರಿತೀವಿ. ಇದು ಎಕ್ಸಾಮ್ ಅಂತ ಬಂದಾಗ ನಾವು ಇದು ಕೇರಳದನ್ನೇ ಅಂತ ಅನ್ಬೇಕು, ಕರ್ನಾಟಕದಂತ ಅನ್ಬಾರ್ದು. ಅರಣ್ಮುಲ ಉತ್ತರಿತಾಲೈ, ಅರಣ್ಮಲ ಉಟ್ರತಾಟಿ ಅಂತ ಕರಿತೀವಿ. ಓಕೆನಾ. ಸೊ ಇದೇನಿಲ್ಲ, ಜಸ್ಟ್ ವಲ್ಲಂಕಲ್ಲಿ ಬೋಟ್ ರೇಸ್ ಥರನೇ, ಆದರೆ ಇಲ್ಲಿ ಬೋಟ್ಗಳು ಯಾವ ಶೇಪಲ್ಲಿ ಇರುತ್ತೆ? ಸ್ನೇಕ್ ಶೇಪಲ್ಲಿ ಇರುತ್ತೆ. ಅದಕ್ಕೆ ನಾವು ಇದನ್ನು ಅರಣ್ಮುಲ ಉತ್ತರಿತಾತೈ ಅಂತ ಕರಿತೀವಿ.
ಮಕರವಿಲ್ಲಾಕು ಅಂತ ಕರಿತೀವಿ. ಮಕರವಿಲ್ಲಾಕು ಯಾವುದು ಸಖತ್ ಫೇಮಸ್ಸು, ಎಲ್ಲರಿಗೂ ಗೊತ್ತಿರುತ್ತೆ. ಯಾವ ಒಂದು ಗಾಡ್ಗೆ ಇದು ಡೆಡಿಕೇಟ್ ಮಾಡ್ತೀವಿ ಅಂದರೆ ಲಾರ್ಡ್ ಅಯ್ಯಪ್ಪ ಸ್ವಾಮಿ, ಯಾರು ಅಯ್ಯಪ್ಪ, ಶಬರಿಮಲೆಯಲ್ಲಿ ಇರುವಂಥ ಅಯ್ಯಪ್ಪ ಸ್ವಾಮಿಗೆ ನಾವು ಈ ಒಂದು ಹಬ್ಬನ ಆಚರಣೆ ಮಾಡ್ತೀವಿ. ಮಕರವಿಲ್ಲಾಕು ದಿನ ಏನಾಗುತ್ತೆ, ಮಕರ ಜ್ಯೋತಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಶಬರಿಮಲೆ ಬಗ್ಗೆ ನಮಗೆ ಗೊತ್ತಿರಬೇಕು, ಮತ್ತು ಅದ್ರ ಕೇಸಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಅದಾದಮೇಲೆ ಎಕ್ಸಾಮ್ ಪಾಯಿಂಟ್ ನೋಡಿದ್ರೆ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪಿಲಿಗ್ರಿಮೇಜ್ ಇನ್ ಇಂಡಿಯಾ. ಪಿಲಿಗ್ರಿಮೇಜ್ ಅಂದ್ರೆ ಏನು, ಯಾತ್ರೆಗೆ ಹೋಗ್ತಾರಲ್ವಾ, ಈಗ ಹೆಂಗೆ ಕಾಶಿಗೆ ಹೋಗ್ತಾರೋ ಅದೇ ಥರ ಶಬರಿಮಲೆಗೆ ಮಾಲೆ ಹಾಕೊಂಡು ಯಾತ್ರೆಗೆ ಹೋಗ್ತಾರಲ್ಲ, ಅದು ನಮ್ಮ ಭಾರತದಲ್ಲಿ ಒಂದು ಅತಿ ದೊಡ್ಡ ಯಾತ್ರೆ ಆಗಿದೆ. ನೆಹರು ಟ್ರೋಫಿ ಬೋಟ್ ರೇಸ್, ಇದು ಕೂಡ ಬೋಟ್ ರೇಸ್ ಆಗಿರುತ್ತೆ, ಸರಿನಾ. ಸ್ನೇಕ್ ಬೋಟ್ ಅಂತನೂ ಇಲ್ಲಿ ಕರಿತೀವಿ. ಮತ್ತು ಇದನ್ನ ಇದು ರೀನೇಮ್ ಮಾಡಿದ್ದಾರೆ, ಏನಂತ, ಜವಾಹರ್ಲಾಲ್ ನೆಹರು ಬೋಟ್ ರೇಸ್ ಅಂತ ನಾವು ಇದನ್ನ ಮುಂಚೆ ಇದ್ದಿದ್ದಕ್ಕಿಂತ ಇದನ್ನ ರೀನೇಮ್ ಮಾಡಿದ್ದಾರೆ. ಮತ್ತು ಇದು ಮಾಮೂಲಿ ಒಂದು ಫೇಮಸ್ ಬೋಟ್ ರೇಸ್ ಆಫ್ ಕೇರಳ. ಬೋಟ್ ರೇಸ್ ಅಂತ ಬಂದಾಗ ನಾವು ಒಂದು ಮಣಿಪುರಲ್ಲೂ ನೋಡಿರ್ತೀವಿ, ಮಿಜೋರಾಮಲ್ಲೂ ಒಂದು ನೋಡಿರ್ತೀವಿ, ಇಲ್ಲೂ ಒಂದು ನಾವು ನೋಡಿರ್ತೀವಿ. ಗುರುವಾಯೂರ್ ಏಕಾದಶಿ ನಿಮಗೆ ಗೊತ್ತೇ ಇರುತ್ತೆ ಎಲ್ಲ. ಈಗ ಅಯ್ಯಪ್ಪ ಸ್ವಾಮಿಗೆ ಹೋದವರು ಮತ್ತೆ ವಾಪಸ್ ಬರ್ಬೇಕಾದ್ರೆ ಗುರುವಾಯೂರ್ಗೆ ಹೋಗ್ಬಿಟ್ಟು ಬರ್ತಾರೆ. ಅಲ್ಲಿ ಒಂದು ಶ್ರೀಕೃಷ್ಣ ಟೆಂಪಲ್, ಅದು ಒಂದು ಫೇಮಸ್ ಟೆಂಪಲ್ ಇಲ್ಲಿ ಕೇರಳದಲ್ಲಿ. ಓಕೆನಾ, ಇದಿಷ್ಟು ಕೇರಳ ಟೆಂಪಲ್ಸ್ದು, ಕೇರಳದಲ್ಲಿ ಆಚರಿಸೋ ಒಂದು ಹಬ್ಬಗಳು. ಸೊ ಇದ್ರೊಳಗೂ ಯಾವುದೂ ನಮಗೆ ಡೌಟ್ ಇಲ್ಲ, ಆರಾಮಾಗಿ ನಾವು ಓದ್ಕೋಬೋದು. ಇನ್ನು ನೆಕ್ಸ್ಟು ಗೋವಾದ ನೋಡೋಣ, ನಮ್ಮ ಕರ್ನಾಟಕದ ಲೆಫ್ಟ್ ಭಾಗದಲ್ಲಿ ನೋಡೋಣ. ಗೋವಾ ಕಾರ್ನಿವಲ್ ಫೆಸ್ಟಿವಲ್, ನೆನ್ಪಿಟ್ಕೊಳ್ಳಿ, ಕೇಳಿದ್ದಾರೆ. ಡೀಪ್ ಆಗಂತ ಎಲ್ಲೂ ಕೇಳಿಲ್ಲ, ಬಟ್ ಈಸಿಯಾಗಿ ಕಾರ್ನಿವಲ್ ಫೆಸ್ಟಿವಲ್ ಬಗ್ಗೆ ಕೇಳಿದ್ದಾರೆ. ಓಕೆನಾ, ಇದು ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಪೋರ್ಚುಗೀಸ್ ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದು ಫೇಮಸ್ ಟೆಂಪಲ್, ಒಂದು ಫೇಮಸ್ ಫೆಸ್ಟಿವಲ್ ಆಗುತ್ತೆ ಯಾವ್ದು, ಗೋವಾದಲ್ಲಿ. ಶಿಗ್ಮೋ ಫೆಸ್ಟಿವಲ್ ಅಂತ ಕರಿತೀವಿ, ಶಿಗ್ಮೋ ಹಬ್ಬ ಅಂತ ಕರಿತೀವಿ. ಇದು ಒಂದು ಫ್ಲೋಕ್ ಡ್ಯಾನ್ಸರ್ಸ್ ಮತ್ತೆ ಎಲ್ಲಾನು ಪರ್ಫಾರ್ಮ್ ಮಾಡ್ತಾರೆ. ಮೇಜರ್ ಹಿಂದೂ ಫೆಸ್ಟಿವಲ್ ಆಫ್ ಗೋವಾ. ಗೋವಾದಲ್ಲಿ ಪೋರ್ಚುಗೀಸರು ಇದ್ರು, ಆದ್ರೂ ಹಿಂದೂ ಫೆಸ್ಟಿವಲ್ನ ಆಚರಣೆ ಮಾಡ್ತಾರೆ. ಯಾವುದು ಅಂದರೆ ಶಿಗ್ಮೋ ಫೆಸ್ಟಿವಲ್ ಅಥವಾ ಶಿಗ್ಮೋ ಹಬ್ಬ ಅಂತ ನಾವು ಅದನ್ನು ಕರಿತೀವಿ. ಸಹಜಾವೋ ಫೆಸ್ಟಿವಲ್, ಈ ಸಹಜಾವೋ ಫೆಸ್ಟಿವಲ್ ಏನು ಮಾಡ್ತಾರೆ, ಮಕ್ಕಳುಗಳು ಅಥವಾ ಏನಿರ್ತಾರೆ ಜನರು ಬಾವಿಗೆ ಧುಮುಕ್ತಾರೆ. ಓಕೆನಾ, ಯಾಕೆ ಅಂದರೆ ಅದೊಂದು ಯೂನಿಕ್ ಮಾನ್ಸೂನ್ ಫೆಸ್ಟಿವಲ್ ಆಫ್ ಗೋವಾ ಅಂತ ನಾವು ಕರಿತೀವಿ. ಓಕೆನಾ. ಫೆಸ್ಟ್ ಆಫ್ ಸೆಂಟ್ ಫ್ರಾನ್ಸಿಸ್ ಝಾವಿಯರ್ ಅಂತ ನೆನ್ಪಿಟ್ಕೊಳ್ಳಿ. ಈ ಸೆಂಟ್ ಫ್ರಾನ್ಸಿಸ್ ಝಾವಿಯರ್ ಅನ್ನು ನೋಡಿ, ಸೆಂಟ್ ಫ್ರಾನ್ಸಿಸ್ ಅಂತ ಮಾತಾಡ್ಬೇಕಂದ್ರೆ ಗೊತ್ತಾಗುತ್ತೆ ಅದು ಕ್ರಿಶ್ಚಿಯನ್ಗೆ ರಿಲೇಟೆಡ್ ಆಗಿರೋಂಥ ಒಂದು ಹಬ್ಬ ಅಂತ, ಸರಿನಾ. ಅದೊಂದು ಇಂಪಾರ್ಟೆಂಟ್ ಕ್ರಿಶ್ಚಿಯನ್ ಹಬ್ಬ. ಇಲ್ಲಿ ಗೋವಾದಲ್ಲಿ ಒಂದು ಇಂಪಾರ್ಟೆಂಟ್ ಕ್ರಿಶ್ಚಿಯನ್ ಹಬ್ಬ. ನಮ್ಗೆ ಡೀಪ್ ಆಗುವಂತ ಏನು ಬೇಡ, ಜಸ್ಟ್ ಗೋವಾದಲ್ಲಿ ಯಾವ್ದು ಹಬ್ಬ ಅಂತ ನಮಗೆ ಗೊತ್ತಿದ್ರೆ ಸಾಕು. ಬೊಂಡೇರಮ್ ಫೆಸ್ಟಿವಲ್ ಯಾವೊಂದು ಸ್ಟೇಟ್ಗೆ ರಿಲೇಟೆಡು, ಗೋವಾಗೆ ಸ್ಟೇಟ್ ರಿಲೇಟೆಡು. ಇಲ್ಲಿ ಎಲ್ಲ ಆಚರಿಸ್ತಾರೆ ಅಂದರೆ ಯೂನಿಕ್ ಐಸ್ಲ್ಯಾಂಡ್ ಫೆಸ್ಟಿವಲ್ ಆಫ್ ಗೋವಾ ಅಂತ ನಾವು ಇದನ್ನ ಕರಿತೀವಿ. ಇಲ್ಲೊಂದು ಪೆರೇಡ್ನ ಮಾಡ್ತಾರೆ. ಓಕೆನಾ, ಅದನ್ನ ಫ್ಲಾಗ್ ಪೆರೇಡ್ ಅಂತ ನಾವು ಕರಿತೀವಿ. ಗ್ರೇಪ್ ಎಸ್ಕೇಡ್, ಇಲ್ಲಿ ಗೋವಾದಲ್ಲಿ ಗ್ರೇಪ್ ಎಸ್ಕೇಡ್ನ ಮಾಡ್ತೀವಿ. ಅಲ್ಲಿ ಏನು ಮಾಡ್ತೀವಿ, ನಮ್ಮ ಇಂಡಿಯಾದಲ್ಲಿರೋ ಅಥವಾ ಇಂಟರ್ನ್ಯಾಷನಲ್ ವೈನ್ಗಳು ಅಂದರೆ ಗ್ರೇಪ್ಸಿಂದ ಅಲ್ವಾ ವೈನ್ ಮಾಡೋದು, ಆ ವೈನ್ಗಳನ್ನೆಲ್ಲ ಏನು ಮಾಡ್ತಾರೆ, ಅಲ್ಲಿ ಶೋಕೇಸ್ ಮಾಡ್ತಾರೆ. ಓಕೆನಾ, ಈಗ ಹೆಂಗೆ ವರ್ಕ್ಶಾಪ್ ಇದ್ದಾಗೆಲ್ಲನೂ ತಂದಿರ್ತಾರೋ ಅದೇ ಥರನೇ ಆ ಒಂದು ಗ್ರೇಪ್ ಎಸ್ಕೇಡ್ ಅನ್ನೋ ಫೆಸ್ಟಿವಲಲ್ಲಿ ವೈನ್ನೆಲ್ಲ ನಾವು ಶೋಕೇಸ್ ಮಾಡ್ತಾರೆ. ಎಲ್ಲಿ ಜಾಸ್ತಿ, ಎಲ್ಲಿ ಅಂತಂದರೆ ಗೋವಾದಲ್ಲಿ, ಗೋವಾ ಟೂರಿಸಮಲ್ಲಿ ಇದು ಜಾಸ್ತಿ. ವೈನ್ ಫೆಸ್ಟಿವಲ್ ಅಂತ ಇದನ್ನು ಕರೆಯುತ್ತಾರೆ ಎಲ್ಲಿ, ಗೋವಾದಲ್ಲಿ. ಸನ್ಬರ್ನ್ ಫೆಸ್ಟಿವಲ್ ಅಂದರೆ ಏನಿಲ್ಲ, ಈಗ ನಾವು ಏನೀಗ ಲೈಟ್ ಡ್ಯಾನ್ಸ್ ಅಂತ ಕರಿತೀವಿ ಅದನ್ನು ಗೋವಾದವರು ಅವಾಗಿಂದನೂ ಆಚರಿಸ್ಕೊ ಬರ್ತಿದ್ರು. ಓಕೆನಾ, ಇಟ್ ಈಸ್ ಒನ್ ಆಫ್ ದ ಏಷ್ಯಾಸ್ ಬಿಗ್ಗೆಸ್ಟ್ ಮ್ಯೂಸಿಕ್ ಫೆಸ್ಟಿವಲ್ ಅಂತ ನಾವು ಕರಿತೀವಿ. ಫೇಮಸ್ ಫಾರ್ ಯಾಕೆ ಅಂದರೆ ಎಲೆಕ್ಟ್ರಾನಿಕ್ ಡ್ಯಾನ್ಸ್ ಮ್ಯೂಸಿಕ್ ಅಂತ ನಾವು ಇದಕ್ಕೆ ಕರಿತೀವಿ, ಸರಿನಾ. ಇದಿಷ್ಟು ಫುಲ್ಲು ಗೋವಾದು. ಇನ್ನು ಯಾವುದೇ ಥರದ ಕಷ್ಟ ಇಲ್ಲ ಅಲ್ವಾ, ನಾವು ಆರಾಮಾಗಿ ಓದ್ಕೋಬೋದು, ಇನ್ನೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಆಂಧ್ರ ಪ್ರದೇಶ್ ನೋಡೋಣ. ಸೊ ನಿನ್ನೆ 4 ಸ್ಟೇಟ್ಸ್ ನೋಡಿದ್ವಿ, ಇವತ್ತು 5 ಸ್ಟೇಟು, ನಾಳೆ 6 ಸ್ಟೇಟ್ ನೋಡೋಣ, ಸರಿನಾ. ಸೊ ಈಗ ಯಾವುದು, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ತೆಲಂಗಾಣದ ಎರಡು ಸೇಮೇ, ಬಟ್ ತೆಲಂಗಾಣದ ಏನಾದ್ರು ಸಪ್ರೇಟಾಗಿ ಹಬ್ಬ ಬಂದರೆ ನಾನು ಹೇಳ್ತೀನಿ ತೆಲಂಗಾಣದ್ದು. ಸೊ ಯುಗಾದಿ ನಾವು ಹೆಂಗೆ ಆಚರಣೆ ಮಾಡ್ತೀವೋ ಅವರು ಆಚರಣೆ ಮಾಡ್ತೀವಿ, ಮತ್ತು ಯುಗಾದಿ ಅವ್ರಿಗೂ ನ್ಯೂ ಇಯರ್ ಫೆಸ್ಟಿವಲ್, ನಮಗೂ ನ್ಯೂ ಇಯರ್ ಫೆಸ್ಟಿವಲ್. ತಿರುಪತಿ ಬ್ರಹ್ಮೋತ್ಸವ, ತಿರುಪತಿ ಅಂತ ನೇಮ್ ಬಂದಾಗೆ ಗೊತ್ತಾಗ್ಬಿಡುತ್ತೆ ಆಂಧ್ರ ಪ್ರದೇಶ್ ಅಂತ, ಸರಿನಾ. ಇದೇನು ಹೇಳೋದೇ ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಯಾರನ್ನ ಅಂದರೆ ಯಾವ ಡೈಟಿಗೆ ಅಂದರೆ ಯಾವ ದೇವ್ರನ್ನ ನಾವು ಇದು ಮಾಡ್ತೀವಿ ಅಂದರೆ ಲಾರ್ಡ್ ವೆಂಕಟೇಶ್ವರನ ನಾವು ಪೂಜಿಸ್ತೀವಿ. ಲೇಪಾಕ್ಷಿ ಫೆಸ್ಟಿವಲ್ ಅಂತ ಬಂದಾಗ ಏನು ಮಾಡ್ತೀವಿ, ನಮಗೆ ನೆನಪಿರಬೇಕು, ಆಂಧ್ರ ಪ್ರದೇಶಕ್ಕೆ ರಿಲೇಟೆಡ್ ಇದೊಂದು ಕ್ಲಾಸಿಕಲ್ ಡ್ಯಾನ್ಸ್ ಮಾಡುವಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಎಲ್ಲಿ ನಡೆಯುತ್ತೆ ಅಂತಂದರೆ ವೀರಭದ್ರ ಟೆಂಪಲ್, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ. ಪೆದ್ದ ಪಂಡುಗ ಅಂತ ಕರಿತೀವಿ. ಪೆದ್ದ ಪಂಡುಗ ನಾವು ಹೆಂಗೆ ಸಂಕ್ರಾಂತಿ ಹಬ್ಬನ ಆಚರಿಸ್ತೀವಿ ಅದೇ ಥರನೇ ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ, ಆದರೆ ನೇಮ್ ಮಾತ್ರ ಬೇರೆ. ಅದನ್ನು ಪೆದ್ದ ಪಂಡುಗ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ, ಪೆದ್ದ ಪಂಡುಗ ಅಂತ ನಾವು ಕರಿತೀವಿ. ಸಂಕ್ರಾಂತಿನ ಯಾಕೆ ಆಚರಿಸ್ತೀವಿ, ನಾವು ಒಳ್ಳೆ ಬೆಳೆ ಬಂದಾಗ ಆಚರಿಸ್ತೀವಿ, ಅದೇ ಥರನೇ ಅವರು ಹಾರ್ವೆಸ್ಟ್ ಫೆಸ್ಟಿವಲ್ನ ಪೆದ್ದ ಪಂಡುಗ ಅಂತ ಕರೀತಾರೆ. ದುರ್ಗಮ್ಮ ಫೆಸ್ಟಿವಲ್, ಗಾಡೆಸ್ ದುರ್ಗಮ್ಮಗೆ ಇವರು
ಅರ್ಪಣೆ ಮಾಡ್ತಾರೆ, ಆ ಒಂದು ದೇವತೆನ ಪೂಜಿಸ್ತಾರೆ. ಕನಕ ದುರ್ಗಮ್ಮ ಅಂತ ಕರಿತೀವಿ. ಎಲ್ಲಿ ಯಾವ ಪ್ಲೇಸಲ್ಲಿ ಅಂದರೆ ವಿಜಯವಾಡ ಪ್ಲೇಸಲ್ಲಿ ದಸರಾ ಮತ್ತು ನವರಾತ್ರಿ ದಿನ ಇದಕ್ಕೆ ಈ ಒಂದು ಹಬ್ಬನ ಇವರು ಆಚರಿಸ್ತಾರೆ. ಬತ್ತುಕಮ್ಮ ಟೆಂಪಲ್. ಈ ಬತ್ತುಕಮ್ಮ ಟೆಂಪಲ್ ನೋಡಿ, ಈ ಫೋಟೋಗಳು ನೋಡ್ಕೊಂಡು ನೆನ್ಪಿಟ್ಕೊಳ್ಳಿ. ಹೂವುಗಳನ್ನ ತಗೊಂಡು ಹೋಗ್ತಾರೆ. ಅಂದರೆ ಇದನ್ನ ಏನಂತ ಕರಿತಾರೆ ಅಂದರೆ ಫ್ಲೋರಲ್ ಫೆಸ್ಟಿವಲ್ ಅಂತ ಕರೀತಾರೆ. ಫ್ಲೋರಾ ಅಂದ್ರೆ ಏನು, ಫ್ಲವರ್ಸು ಆ ಥರ ಅಲ್ವಾ. ಈ ಸೆಲೆಬ್ರೇಟೆಡ್ ಬೈ ವುಮೆನ್ ಸೆಲೆಬ್ರೇಟ್ ಮಾಡ್ತಾರೆ. ಫ್ಲವರ್ಸಲ್ಲಿ ಅರೇಂಜ್ಮೆಂಟ್ ಮಾಡ್ತಾರೆ. ಓಕೆನಾ. ಇದು ಒಂದು ಫೆಸ್ಟಿವಲ್ ಯಾವ ಒಂದು ಸ್ಟೇಟ್ ಅಂದರೆ ತೆಲಂಗಾಣದ ಫೆಸ್ಟಿವಲ್. ಅದು ಬುತ್ತುಕಮ್ಮ ಅಂತ ಕರಿತೀವಿ. ಬುಟ್ಟಿಯಲ್ಲಿ ಹೂವನ್ನ ಕ್ಯಾರಿ ಮಾಡ್ಕೊಂಡಿರ್ತಾರೆ, ಅದನ್ನ ಬುಟ್ಟುಕಮ್ಮ ಅಂತ ನಾವು ಕರಿತೀವಿ. ಬೊನ್ನಾಲು ಇದು ಈ ಒಂದು ಫೆಸ್ಟಿವಲ್ ಎಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಆಂಧ್ರ ಪ್ರದೇಶಕ್ಕಿಂತ ತೆಲಂಗಾಣದಲ್ಲಿ ಆಚರಣೆ ಮಾಡ್ತಾರೆ. ಮತ್ತು ನಮ್ಮ ಕರ್ನಾಟಕದಲ್ಲೂ ನಿಮಗೆ ಕಾಣಿಸುತ್ತೆ ಈ ಒಂದು ತೆಲುಗು ಪೀಪಲ್ ಇದನ್ನು ಆಚರಣೆ ಮಾಡ್ತಿರೋದು ನಿಮಗೆ ಗೊತ್ತಿರುತ್ತೆ, ಸರಿನಾ. ಮಹಾಕಾಳಿನ ಪೂಜಿಸ್ತಾರೆ. ಆ ತಾಯಿಗೆ ಅವ್ರು ಏನು ಮಾಡ್ತಿರ್ತಾರೆ, ಫುಡ್ನ ಅಥವಾ ಬೊನ್ನಾಮ್ ಅಂತ ಕರಿತೀವಲ್ಲ ಅದನ್ನ ಆಚರಿಸ್ತಾರೆ. ನೋಡಿ ಹಿಂಗೆಲ್ಲ ತಲೆ ಮೇಲೆಲ್ಲ ಕಳಸ ಹೊತ್ಕೊಂಡಿರ್ತಾರಲ್ಲ, ಇದು ಯಾವ ಫೆಸ್ಟಿವಲ್ಗೆ, ಬೊನ್ನಾಲು ಫೆಸ್ಟಿವಲ್ಗೆ ರಿಲೇಟೆಡ್. ಇದು ಸ್ಟೇಟ್ ಫೆಸ್ಟಿವಲ್ ಆಫ್ ಯಾವುದು, ತೆಲಂಗಾಣದ ಒಂದು ಸ್ಟೇಟ್ ಫೆಸ್ಟಿವಲ್. ಕನುಮ ಅಂತ ಕರಿತೀವಿ. ಈಗ ಸಂಕ್ರಾಂತಿ ಹಬ್ಬ ಆಯಿತು. ಸಂಕ್ರಾಂತಿ ಹಬ್ಬ ಆದ್ಮೇಲೆ ನಾವೇನು ಮಾಡ್ತೀವಿ, ಹಸುಗಳಿಗೆ ಕಿಚ್ಚಾಯಿಸ್ತೀವಿ ಮತ್ತು ಹಸುಗಳಿಗೂ ಪೂಜೆ ಮಾಡ್ತೀವಿ. ಅದೇ ಥರನೇ ಅದೇ ಸಂಪ್ರದಾಯನ ಎಲ್ಲ ಕಡೆನೂ ಫಾಲೋ ಆಗುತ್ತೆ. ಕನುಮ ಅನ್ನೋ ಫೆಸ್ಟಿವಲ್ಲು ಅಷ್ಟೇ ಆಂಧ್ರ ಪ್ರದೇಶ ತೆಲಂಗಾಣದ ಎರಡೂ ಆಡ್ತಾರೆ. ಥರ್ಡ್ ಡೇ ಆಫ್ ದ ಪೆದ್ದ ಪಂಡುಗ, ಥರ್ಡ್ ಡೇ 3ನೇ ದಿನಕ್ಕೆ ಏನು ಮಾಡ್ತಾರೆ ಅವರು, ಸಂಕ್ರಾಂತಿ ಹಬ್ಬನ ಇವರು ಆಚರಿಸ್ತಾರೆ. ಬಟ್ ತಮಿಳ್ನಾಡಲ್ಲಿ ಸಂಪ್ರದಾಯ ಹೆಂಗೈತೆ, 3ನೇ ದಿನ ಆದಮೇಲೆ ಏನು ಮಾಡ್ತಾರೆ ಅವರು, ಹಸುನ ಜಲ್ಲಿಕಟ್ಟು, ಓಕೆನಾ, ಜಲ್ಲಿಕಟ್ಟು ಹಬ್ಬನ ಆಚರಿಸ್ತಾರೆ. ಸಮಕ ಸರಳಮ್ಮ ಜಾತ್ರಾ ನಾವು ಹೆಂಗೆ ಚೆತ್ತಿ ಫೆಸ್ಟಿವಲ್ ಇದ್ರೊಳಗೆ ನೋಡಿ ತಮಿಳ್ನಾಡಲ್ಲಿ ನೋಡಿದ್ವೋ ಅದೇ ಥರನೇ ಇದೊಂದು ದೊಡ್ಡ ಫೆಸ್ಟಿವಲ್ಲು. ಈ ಒಂದು ಫೆಸ್ಟಿವಲ್ ಏನಂದರೆ ಅದೊಂದು ತಾಯಿಗೆ ನೋಡಿ ಇದೆಲ್ಲ ಬೆಲ್ಲ, ಓಕೆನಾ, ಬೆಲ್ಲನ ಆದ್ಮೇಲೆ ಜಾಸ್ತಿ ಕೊಡ್ತಾರೆ. ಓಕೆನಾ, ನಾವು ಹೆಂಗೆ ಇದು ದಾನ ಮಾಡಿ ಕೊಡ್ತೀವೋ ಅದೇ ಥರನೇ ಆ ಒಂದು ತಾಯಿಗೆ, ದೇವಿಗೆ ಡೆಡಿಕೇಟೆಡ್ ಟು ಸಮಕ ಆಟ್ ಸರಳಮ್ಮ, ಆ ಒಂದು ದೇವತೆಗಳಿಗೆ ಅವ್ರು ಏನು ಮಾಡ್ತಾರೆ, ಜಾಗ್ರಿ ಅಂದರೆ ಬೆಲ್ಲನ ಜಾಸ್ತಿ ರಿಚು ಅಂದರೆ ದಾನ ಮಾಡ್ತಾರೆ. ಸೊ ಇದಿಷ್ಟು ಆಂಧ್ರ ಪ್ರದೇಶದ್ದು. ಇನ್ನು ಇದು ನನಗೆಲ್ಲ ಕಂಪ್ಲೀಟಾಗಿ ಓವರಾಲ್ ಆಗಿ ಕವರ್ ಮಾಡಿದ್ದೀನಿ. ಈ ಥರ ಕ್ವಶನ್ಸ್ ಮತ್ತೆ ಕೇಳಿರೋ ಕ್ವಶನ್ಸ್ನು ನಾನು ಆ್ಯಡ್ ಮಾಡಿದ್ದೀನಿ. ಇದು ಬಿಟ್ಟರೆ ಇನ್ನು ಯಾವ ಕ್ವಶನ್ಸು ನಿಮಗೆ ಎಕ್ಸಾಮಲ್ಲಿ ಕೇಳಲ್ಲ. ನೀವು ಇಷ್ಟು ಓದ್ಕೊಂಡು ಹೋದರೆ ತರೋವಾಗಿ ಸಾಕು. ಡೈಲಿ ರಿವಿಷನ್ ಮಾಡಬೇಕು. ನೀವೆಷ್ಟು ರಿವಿಷನ್ ಮಾಡ್ತೀರಾ ಅದಷ್ಟು ನಿಮಗೆ ಒಳ್ಳೆಯದು. ಸೊ ನೀವೆಷ್ಟು ಒಂದು ಟಾಪಿಕ್ ಮೇಲೆ ಸ್ಟ್ರಾಂಗ್ ಆಗಿರ್ತೀರ ಅಂದರೆ ಅದು ನಿಮ್ಮ ಮೇಲೆ ಬಿಟ್ಟಿರುತ್ತೆ. ಹೇಳ್ಕೊಡೋ ಜವಾಬ್ದಾರಿ ನಮ್ಮದು. ಈಗ ನೆಕ್ಸ್ಟ್ ಏನು ಡ್ಯೂಟಿ ಇದ್ರೂ ನಿಮ್ಮದು. ನಾನು ಏನು ಮುಂಚೆನೇ ಹೇಳ್ಕೊಟ್ಟಿದ್ದೀನಿ, ಫಸ್ಟು ಒಂದ್ಸರಿ ಕ್ಲಾಸ್ ನೋಡಿದ್ರಾ, ನೋಟ್ಸ್ ಮಾಡ್ಕೊಂಡಿದ್ದ, ನಿಮ್ಮ ನೋಟ್ಸ್ನ ರಿವೈಸ್ ಮಾಡಿ. ನೆಕ್ಸ್ಟು ಅಥವಾ ಈವ್ನಿಂಗ್ ಅಥವಾ ಒಂದು 3-4 ಅವರ್ಸ್ ಬಿಟ್ಟು ಮತ್ತೆ ರಿವಿಷನ್ ಮಾಡಿ. ಥರ್ಡ್ ರಿವಿಷನ್ ಮಾಡಾದ್ಮೇಲೆ ಮತ್ತೆ ವಿಡಿಯೋ ನೋಡಿ. ವಿಡಿಯೋ ನೋಡ್ಬೇಕಾದ್ರೆ 1.5x ಇಟ್ಕೊಂಡು ನೀವು ವಿಡಿಯೋ ನೋಡಿ. ಓಕೆನಾ, ನಿಮಗೆ ಗೊತ್ತಾಗಬೇಕು ನೀವು ಓದಿರೋದು, ಮತ್ತು ನಾನು ಹೇಳೋಕ್ಕಿಂತ ಮುಂಚೆನೇ ನಿಮಗೆಲ್ಲ ಗೊತ್ತಾಗ್ತಿರ್ಬೇಕು. ಓಕೆನಾ, ಸೊ ಅವಾಗ ನಿಮಗೆ ಇನ್ನೊಂದು ರಿವಿಷನ್ ಆಗುತ್ತೆ. ನೀವು ಯಾವಾಗ ಕಂಟಿನ್ಯೂಸ್ 4 to 5 ಟೈಮ್ಸ್ ರಿವಿಷನ್ ಮಾಡ್ತೀರಾ ಅವಾಗೆ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗೋದು. ಸೊ ಇದೇ ಥರನೇ ಚೆನ್ನಾಗಿ ಓದ್ತಾ ಇರಿ. ಮತ್ತು ಇನ್ನು 40 to 50 ಡೇಸ್ ನಿಮಗೆ ಟೈಮ್ ಇದೆ SSC CGL ಎಕ್ಸಾಮ್ಗೆ. ಈ ವರ್ಷ ಚೆನ್ನಾಗಿ ಸ್ಕೋರ್ ಮಾಡಿ. ಎಲ್ಲ ವೀಡಿಯೋನ ನಾನು ನಿಮಗೆ ಇದು ಮಾಡಿಕೊಡ್ತೀನಿ. ಮತ್ತು ನಿಮ್ಮ ಸ್ಕೋರು ಆರಾಮಾಗಿ 35+ ನೀವು ಆರಾಮಾಗಿ 50ಗೆ ಸ್ಕೋರ್ ಮಾಡ್ಬೋದು. ಓಕೆನಾ, ಸೊ ಥ್ಯಾಂಕ್ ಯು ಎವ್ರಿವನ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.